2ನೇ ಶತಮಾನದ ಕಾಳೇಶ್ವರ ದೇವಾಲಯವು ಪ್ರಮುಖ ವೀರಶೈವ ಉತ್ಸವಗಳಲ್ಲಿ, ವಿಶೇಷವಾಗಿ ಮಹಾಶಿವರಾತ್ರಿ ಮತ್ತು ಸಾವಿರಾರು ಭಕ್ತರು ಹಿಂದೂಗಳು ದೇವಾಲಯದಲ್ಲಿ ಪುರಾತನವಾದ ಲಿಂಗದ ದರ್ಶನವನ್ನು ಒಮ್ಮೆ ಸುಂದರವಾದ ದೇವಾಲಯದೊಳಗೆ ಪ್ರತಿಷ್ಠಾಪಿಸಿದ ಸಮಯದಲ್ಲಿ ಎಲ್ಲ ಕಣ್ಣುಗಳು ಆದರೆ ಪುರಾತತ್ವ ಸರ್ವೆ ಆಫ್ ಇಂಡಿಯಾ ASI ಅಥವಾ ರಾಜ್ಯ ಪುರಾತತ್ವ ಇಲಾಖೆಯ ದೃಷ್ಟಿಯಲ್ಲಿ ಪ್ರಾಚೀನ ಹಿಂದೂ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾದ ಈ ದೇವಾಲಯವು ಒಮ್ಮೆ ಅಸ್ತಿತ್ವದಲ್ಲಿ ಪ್ರಶಸ್ತ ಪುರಾತನ ಶಾಸನಗಳಲ್ಲಿ ಕಲ್ಲುಗೆ ಎಂದು ಕರೆಯಲ್ಪಡುವ ಕಲಿಗ ಕಲಬುರಗಿಯಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಇದು ಚಾಲುಕ್ಯರ ಕಾಲದ ದೇವಾಲಯ ಸಂಕೀರ್ಣವನ್ನು ಹೊಂದಿದೆ. ಆಗ ಕಾಳಗಿಯನ್ನು ದೇವಾಲಯಗಳ ಉದ್ಯಾನ ಎಂದು ಕರೆಯಲಾಗುತ್ತಿತ್ತು. 7ನೇ ಶತಮಾನದಲ್ಲಿ ಕಾಳಗಿಯು 3 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಸುವ್ಯವಸ್ಥಿತ ಶ್ರೀಮಂತ ನಗರವಾಗಿತ್ತು. ಇತಿಹಾಸಕಾರರ ಪ್ರಕಾರ ಕಾಳಗಿ ಗ್ರಾಮದ ಸುತ್ತಮುತ್ತ 30ಕ್ಕೂ ಹೆಚ್ಚು ಸ್ಮಾರಕಗಳಿವೆ. ಈ ಸ್ಥಳದಿಂದ ಇಲ್ಲಿವರೆಗೂ 11 ಶಾಸನಗಳು ವರದಿಯಾಗಿವೆ. ಹೆಚ್ಚಿನ ದೇವಾಲಯಗಳು ಶೈವ ಶೈಲಿಗೆ ಸೇರಿದವು. ಅವುಗಳಲ್ಲಿ ಭೀಮೇಶ್ವರ, ಗೊಂಕೇಶ್ವರ, ಜಯಲಿಂಗೇಶ್ವರ, ಕಾಲೇಶ್ವರ ಮತ್ತು ಸೋಮೇಶ್ವರ ಇಲ್ಲಿ ಕಂಡುಬರುವ ಶಾಸನಗಳ ಪ್ರಕಾರ. ಮತ್ತು ಈಗ ಈ ದೇವಾಲಯಗಳನ್ನು ವಿವಿಧ ಹೆಸರುಗಳಲ್ಲಿ ಕರೆಯುತ್ತಾರೆ. ಕಾಳಗಿಯು ಭಾರತದ ಅಪರೂಪದ ಶಿವಲಿಂಗಗಳಿಗೆ ಹೆಸರುವಾಸಿಯಾಗಿದೆ. ಅವುಗಳು ಕಾಳೇಶ್ವರ ದೇವಸ್ಥಾನದಲ್ಲಿ ನೆಲೆಗೊಂಡಿವೆ. ಒಂದು ದಂತಕಥೆಯ ಪ್ರಕಾರ ಈ ಲಿಂಗಗಳನ್ನು 4 ಮಹಡಿಗಳಲ್ಲಿ ಜೋಡಿಸಲಾಗಿದೆ. ಒಂದರ ಕೆಳಗೆ ಮತ್ತೊಂದು. ಪ್ರಶಸ್ತ ಭಕ್ತರು ನೆಲ ಮಹಡಿಯಲ್ಲಿ ಕಾಳೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದಾರೆ. ನೆಲದ ಕೆಳಗಿರುವ ಇತರ ಲಿಂಗಗಳನ್ನು ಅಗೋಚರ, ಅದೃಶ್ಯವೆಂದು ಹೇಳಲಾಗುತ್ತದೆ. ಈ ಲಿಂಗಗಳನ್ನು ಕೃತಯುಗದಲ್ಲಿ ಪ್ರತಿಷ್ಠಾಪಿಸಲಾಯಿತು. ತ್ರೇತಾಯುಗದಲ್ಲಿ ಸೋಮೇಶ್ವರ ಲಿಂಗ, ದ್ವಾಪರ ಯುಗದಲ್ಲಿ ನೀಲಕಂಠೇಶ್ವರ ಲಿಂಗ ಮತ್ತು ಕಲಿಯುಗದಲ್ಲಿ ಕಾಳೇಶ್ವರ ಲಿಂಗ. ಪುರಾತನವಾದ ಸೂರ್ಯನಾರಾಯಣ ದೇವಸ್ಥಾನವು ಸಂರಕ್ಷಣೆ ಕೊರತೆಯಿಂದ ಕುಸಿಯುವ ಹಂತದಲ್ಲಿದೆ. ಈ ದೇವಾಲಯವು ಅಪರೂಪದ ದೇಗುಲಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿವೆ ಮತ್ತು ಸೂರ್ಯನಾರಾಯಣ ದೇವಾಲಯದ ಪಕ್ಕದ ಗೋಡೆಗಳ ಭಾಗವು ಈಗಾಗಲೇ ಬಿದ್ದು ಹೋಗಿದೆ ಮತ್ತು ದೇಗುಲದ ಸುತ್ತಲೂ ಕಾಡು ಬೆಳೆದಿರುವ ಮರದ ಬೇರುಗಳನ್ನು ಕಾಣಬಹುದು. ಮೇಲ್ಛಾವಣಿ ಹಾಗೂ ಅಪರೂಪದ ಎತ್ತರದ ಗೋಡೆ ನಿರ್ವಹಣೆಯಿಲ್ಲದ ಕಾರಣ ಶಿಥಿಲಾವಸ್ಥೆಯಲ್ಲಿದೆ. ಸಂಶೋಧನಾ ವಿದ್ವಾಂಸರ ಪ್ರಕಾರ 1043 ಅಡಿ ಮತ್ತು 13ನೇ ಶತಮಾನದ ನಡುವೆ ಶಾಸನಗಳನ್ನು ಕೆತ್ತಲಾಗಿದೆ. ಕಾಳಗಿಯು ಸೂರ್ಯನಾರಾಯಣ ದೇವಾಲಯವು ಮತ್ತು ಕಾಳೇಶ್ವರ ದೇವಾಲಯದ ಮೇಲಿನ ಶಾಸನಗಳು ಕಲ್ಯಾಣ ಚಾಲುಕ್ಯರ ರಾಜ ಜಗದೇಕಮಲ್ಲನ 6ನೇ ವಿಕ್ರಮಾದಿತ್ಯನ ಮಗ ಜಯಕರ್ಣ ಎಂಬ ಪ್ರಸಿದ್ಧ ರಾಜರ ಅಸ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಕಂಚಿ ಕಾಮಕೋಟಿ ಪೀಠದ ಶಂಕರಾಚಾರ್ಯರು 1982ರಲ್ಲಿ ಕಾಳಗಿಗೆ ಭೇಟಿ ನೀಡಿ 8 ದಿನಗಳ ಕಾಲ ಇಲ್ಲಿ ತಂಗಿದ್ದರು. ಇದು ರಾಜಕೀಯ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿತ್ತು. 12ನೇ ಶತಮಾನದಲ್ಲಿ ಬಾಣ ರಾಜವಂಶದ ಮಹಾಮಂಡಲೇಶ್ವರನ ರಾಜಧಾನಿಯೂ ಆಗಿತ್ತು. ಕಾಳಗಿಯ ಎಲ್ಲ ದೇವಾಲಯಗಳಲ್ಲಿ ಹಲವಾರು ಶಿವಲಿಂಗಗಳಿವೆ. ದೇವಾಲಯಗಳ ಹೊರಗೆ ಬ್ರಹ್ಮ, ವಿಷ್ಣು, ಈಶ್ವರ, ಭೈರವ, ನಟರಾಜ, ಉಮಾ ಮಹೇಶ್ವರ, ಮಹಿಷ್ಮ ಮರ್ದಿನ ಗಣೇಶನ ಸುಂದರವಾಗಿ ಕೆತ್ತಿದ ಶಾಸನಗಳನ್ನು ಕಾಣಬಹುದು.
ಪುಷ್ಕಿರಣ ನೈಸರ್ಗಿಕ ಬುಗ್ಗೆಗಳನ್ನು ಹೊಂದಿರುವ ಸಾಂಪ್ರದಾಯಿಕ ಮೆಟ್ಟಿಲುಬಾವಿ ಕೆಳಗೆ ಹೊಳೆಯುವ ಕೊಲೆಯಲ್ಲಿ ನರಸಿಂಹ ಮತ್ತು ಈಶ್ವರ ದೇವಾಲಯವನ್ನು ಸಹ ಕಾಣಬಹುದು. ಕೆಲವು ಜೈನ ಬಸತಿಗಳು ಕೂಡ ಭಯಭೀತ ಸ್ಥಿತಿಯಲ್ಲಿದ್ದಾರೆ. ಈ ಸ್ಮಾರಕಗಳು ದೇಶದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿವೆ, ಆದರೆ ಅನೇಕ ಗಮನಕ್ಕೆ ಬಂದಿಲ್ಲ. ಸಂಶೋಧನಾ ವಿದ್ವಾಂಸರ, ಇತಿಹಾಸಕಾರರು ಮತ್ತು ಪುರಾತತ್ವ ತಜ್ಞರು ಗಮನವನ್ನು ಸೆಳೆಯುವುದು ಅಗತ್ಯವಾಗಿದೆ. ಈಗ ಪುರಾತತ್ವ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಒಟ್ಟಾಗಿ ಮರೆತು ಹೋಗಿರುವ ಸಾಂಸ್ಕೃತಿಕ ವೈಭವ ಮತ್ತು ಕಾಳಗಿ ಅವಶೇಷಗಳ ಐತಿಹಾಸಿಕ ಸ್ಮಾರಕಗಳ ಅಭಿವೃದ್ಧಿಗೆ ಯೋಜನೆ ಸಿದ್ಧಪಡಿಸುವುದು ಅಗತ್ಯವಾಗಿದೆ. ಈಗ ಹಿಂದೂ ಸಮಾಜವು ಪರಂಪರೆಯ ಸಂರಕ್ಷಣೆಗಾಗಿ ಒಟ್ಟಾಗಿ ಕಾಯಿದೆಯನ್ನು ಪಡೆಯುವುದು. ರಚನೆಗಳು ವೇಗವಾಗಿ ಕುಸಿಯುತ್ತವೆ. ಹಿಂದೂ ಸಮುದಾಯವು ದೇವಾಲಯದ ಸ್ಥಳದಲ್ಲಿ ಪೂಜೆಯನ್ನು ನವೀಕರಿಸದಿದ್ದರೆ ಮತ್ತು ಪುನರುಜ್ಜೀವನಗೊಳಿಸದ ಹೊರತು ಕೆಲವೇ ವರ್ಷಗಳ ಉಳಿದಿರಬಹುದು. ಖಾಲಿ ಬಂದನು ಖಾಲಿ ಮಾಡ್ತಾರ ಬಾಟಲೆ ಚಪ್ಪಲ್ ಬಿಟ್ಟು ಎಲ್ಲಿಗೆ
ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृताः ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् गुरुवार कभी बंधना विद्या